ಸಾಲು. ಬರಬೇಡಿ ಅಂತಂದೇಳಿ ಯಡಿಯೂರಪ್ಪನವರೇ ಸಿದ್ದರಾಮಯ್ಯನವರು ಫೋನ್ ಮಾಡಿ ಹೇಳಿದ್ದಾರೆ ಅಂತಂದೇಳಿ ಯತ್ನಾಳ್ ಹೇಳ್ತಾ ಇದಾರಲ್ಲ ಸರ್. ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾರೆ, ಇಂಡಿಪೆಂಡೆಂಟ್ ಅವರು. ಯತ್ನಾಳ್ ಅವರು ಈಗ ಇಂಡಿಪೆಂಡೆಂಟ್ ಇದ್ದಾರೆ, ಅವರೇನೋ ಹೊಸ ಪಕ್ಷ ಕಟ್ತಾರಂತೆ. ನನಗೆ ಭಾಳ ಖುಷಿ ಆಯಿತು. ಹೊಸ ಪಕ್ಷ ಈಗಲೇ 3 ದಾರಿಗೆ ಹೋಗಿದೆ ಬಿಜೆಪಿ, ಅವ್ರು ಕಟ್ಟಿದ್ರೆ 4 ದಾರಿಗೆ ಹೋಗುತ್ತೆ. ನಾನಂತೂ ಲೈಫ್ ಟೈಮು ಬಿಜೆಪಿನ ವಿರೋಧ ಪಕ್ಷದಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಅಶೋಕಣ್ಣ ವಿರೋಧ ಪಕ್ಷದ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಸ್ಯೂಟು, ವಿಜೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ಸ್ಯೂಟ್ ಅನ್ನೋದು ನನ್ನ ಅಭಿಪ್ರಾಯ. RCB ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋಗ್ತಾ ಇರೋದಕ್ಕೋಸ್ಕರ ಬಿಜೆಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಯಾರು ಇನ್ವೆಸ್ಟರ್ಸ್ಗಳು ಕರ್ನಾಟಕಕ್ಕೆ ಬರಲ್ಲ, ಕೊಹ್ಲಿ ಮೇಲೆ ನೀವು ಕೇಸ್ ಹಾಕಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರಲ್ಲ, ನಿನ್ನೆ ಏನು ಹೇಳಿದ್ರು ಎಲ್ಲ ಚಾನಲಲ್ಲೂ ಸ್ಟೇಟ್ಮೆಂಟ್ ಏನು ಬಂತು ಗೊತ್ತಾ? ರೈತರ ಜಮೀನನ್ನ ನಾವು ವಾಪಸ್ ಕೊಟ್ಟರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಅವರು ದೇವನಹಳ್ಳಿನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ? ರೈತರ ಜಮೀನು ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಆದರೆ ಕಮ್ಯುನಿಸ್ಟ್ಗಳು ಹೋಗ್ಬಿಟ್ಟು ಅದನ್ನು ರೈತರಿಗೆ ಜಮೀನು ವಾಪಸ್ ಕೊಡಿಸಿದ್ದಾರೆ, ಅದಕ್ಕೆ ನನ್ನ ವಿರೋಧ ಇದೆ ಅಂತ ಛಲವಾದಿಯವರು ಹೇಳ್ತಾರೆ. ಛಲವಾದಿಗೆ ರಾಜಕಾರಣ ಬಿಟ್ಟರೆ ರೈತರಿಗೆ ಜಮೀನು ವಾಪಸ್ ಕೊಟ್ವಿ ಅನ್ನೋ ಸಂತೋಷ ಬೇಡವಾ? ಅದು ಯಾವ ಭಾಗದ ರೈತರಿಗೆ? ಅವರದೇ ಪ್ರತಿನಿಧಿಸುವ ದೇವನಹಳ್ಳಿ ಭಾಗದ ರೈತರಿಗೆ. ಇವ್ರಿಗೆ ಬರೀ ರಾಜಕೀಯನೇ ಬೇಕು, ಒಬ್ಬರಿಗೂ ಅಭಿವೃದ್ಧಿ ಬೇಕಾಗಿಲ್ಲ. ಏನು ಮಾತಾಡಿದ್ರು ಒಂದಕ್ಕಿನ್ನೊಂದಕ್ಕೆ ಇಂಟರ್ಲಿಂಕ್ ಮಾಡ್ತಾರೆ. ನೋಡೋಣ ಸರ್ಕಾರ ಏನು ನಿಲುವು ತಗೊಳುತ್ತೆ, ಅದು ಸರ್ಕಾರದ ಹಂತದಲ್ಲಿದೆ. ನಾನೊಂದು ಸಾಮಾನ್ಯ ಶಾಸಕ, ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ ಸರ್.